ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡೈನಿಂಗ್ ಹಾಲ್ನಲ್ಲಿ ರಣಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಹೊಟ್ಟೆ ಕುತ್ತಿಗೆಗೆ ಚಾಕು ಇರಿದಿದ್ದ ಪತ್ನಿ ಹಾಗೆ ಮಗಳು. ಈ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಆ ಡೈನಿಂಗ್ ಹಾಲ್ನಲ್ಲಿ ಪತ್ನಿ ಮಾತ್ರ ಇರ್ತಾರೆ. ಮಗಳ ಕೃತಿ ಮೇಲ್ ಹೋಗಿ ಡೋರನ್ನ ಲಾಕ್ ಮಾಡ್ಕೊಂಡಿರ್ತಾಳೆ. ಬಟ್ ಆಗ ಎಲ್ರಿಗೂ ಅನ್ಸಿದ್ದು ಓಂ ಪ್ರಕಾಶ್ ಅವರ ಪತ್ನಿಯೇ ಹತ್ಯೆ ಮಾಡಿದ್ದಾರೆ ಒಬ್ರೇ ಅಂತ ಹೇಳಿ. ಬಟ್ ಅದಾದ ಮೇಲೆ ಆ ಸ್ಥಳವನ್ನ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ 2 ಚಾಕು ಪತ್ತೆ ಆಗುತ್ತೆ, 1 ಬಾಟಲ್ ಪತ್ತೆ ಆಗುತ್ತೆ. ಆಗ ಈ ವಿಚಾರ ಬೆಳಕಿಗೆ ಬರುತ್ತೆ. ಆಕೆಯ ಮಗಳು ಕೂಡ ಈ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾಳೆ ಅಂತ ಹೇಳಿ 15ರಿಂದ 20 ನಿಮಿಷ ಬಿಲಬಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಒದ್ದಾಡಿದ ರಭಸಕ್ಕೆ ಇಡೀ ಡೈನಿಂಗ್ ಹಾಲ್ ರಕ್ತಸಿಕ್ತವಾಗಿದೆ. ಮುಖಕ್ಕೆ ಬಟ್ಟೆ ಸುತ್ತಿದ್ದಂತಹ ಸ್ಥಿತಿಯಲ್ಲಿ ಶವ ಕೂಡ ಪತ್ತೆಯಾಗಿತ್ತು. ಅಂದ್ರೆ ಈ ಗಲಾಟೆ ಆಗಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಹತ್ಯೆ ನಡಿಬೇಕಾದ್ರೆ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಮಾಹಿತಿ ಸಿಕ್ಕಿರುವಂಥದ್ದು ಆ ಓಂ ಪ್ರಕಾಶ್ ಅವರ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು. ಅದಾದ ಮೇಲೆ ಮುಖಕ್ಕೆ ಬಟ್ಟೆಯನ್ನ ಸುತ್ತಿದ್ದಾರೆ. ಬಟ್ಟೆಯನ್ನ ಸುತ್ತಿ ಸರಿಯಾಗಿ ಥಳಿಸಿದ್ದಾರೆ. ಥಳಿಸಿದ ಬಳಿಕ ಮಗಳು ಹಾಗೆ ಪತ್ನಿ ಇಬ್ರು ಕೂಡ ಚಾಕುವಿನಲ್ಲಿ ಇರಿದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ನಿನ್ನೆ ಕೊಲೆ ಮಾಡಬೇಕಾದ್ರೆ ಇರಬೇಕಾದಂತಹ ಧೈರ್ಯ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಇಲ್ಲ. ಕೃತಿ ಈಗ ಕಿರಿಕ್ ಮಾಡ್ತಿದ್ದಾಳಂತೆ ಫಿಂಗರ್ ಪ್ರಿಂಟ್ ತಗೊಳ್ಳೋದಕ್ಕೆ, ಅಥವಾ ಆ ಸಿಬ್ಬಂದಿಗಳು ವಿಚಾರಣೆ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಈಗ ಕೃತಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ದಾಳೆ? ಅಟ್ಲೀಸ್ಟ್ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ಪತ್ನಿಯಿಂದ ಅಥವಾ ಮಗಳಿನಿಂದ ಬೇರೆ ಏನಾದರೂ ವಿಚಾರ ಬೆಳಕಿಗೆ ಬಂತಾ? ಹೇಗೆ? ಖಂಡಿತವಾಗ್ಲೂ ಚೈತ್ರ, ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ HSR ಲೇಔಟ್ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ತಾಯಿ ಮಗಳು ಇಬ್ಬರನ್ನೂ ಕೂಡ ಅಷ್ಟೇ ಸ್ಟೇಷನ್ ಒಳಭಾಗದಲ್ಲೇ ಇರಿಸಿ ಈಗಾಗಲೇ ಇಂಟ್ರೋಗೇಷನ್ ಅನ್ನು ಮಾಡ್ತಿದ್ದಾರೆ. ಇನ್ನು ಪೊಲೀಸರ ತನಿಖೆ ವೇಳೆಯಲ್ಲಿ ತಾಯಿಯಿಂದ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊತಾ ಇರುವಂಥದ್ದು. ನಿನ್ನೆ ಏನು ಘಟನೆ ಆಯ್ತಲ್ಲ, ಆ ಒಂದು ಘಟನೆ ಹೇಗಾಯಿತು, ಯಾವ ಕಾರಣದಿಂದಾಗಿ ಒಂದು ಘಟನೆ ಆಯಿತು ಅನ್ನುವಂಥದ್ರ ಬಗ್ಗೆ ಆಕೆಯಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಸದ್ಯಕ್ಕೆ HSR ಲೇಔಟ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಆದರೆ ಮಗಳ ವಿಚಾರಕ್ಕೆ ಬಂದಂಥ ವೇಳೆಯಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಂಥ ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಕೂಡ ಅಷ್ಟೇ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆಯೋಕೆ ಅಂತೇಳಿ ಅವರ ಮನೆಗೆ ಹೋದಂಥ ವೇಳೆಯಲ್ಲಿ ಕೂಡ ಅಷ್ಟೇ ಡೋರನ್ನು ಲಾಕ್ ಮಾಡ್ಕೊಂತಾರೆ. ಡೋರ್ ಕೂಡ ಅಷ್ಟೇ ಓಪನ್ ಮಾಡೋದಿಲ್ಲ. ಬದಲಾಗಿ ಪೊಲೀಸರು ಬಲವಂತವಾಗಿ ಆ ಒಂದು ಡೋರನ್ನು ಬ್ರೇಕ್ ಮಾಡಿಕೊಂಡು ಆಕೆಯನ್ನು ವಶಕ್ಕೆ ಪಡೆದು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರು. ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಂತಹ ಬಳಿಕ ರಾತ್ರಿ ಆಗಿದ್ದಂತಹ ಒಂದು ನಿಟ್ಟಿನಲ್ಲಿ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ರು. ಬೆಳಿಗ್ಗೆ ಸಾಂತ್ವನ ಕೇಂದ್ರದಿಂದ HSR ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಸಿಬ್ಬಂದಿಗಳ ಜೊತೆಯಲ್ಲಿ ಆಕೆ ವರ್ತನೆ ಯಾವ ರೀತಿ ಆಗಿತ್ತು ಅಂತಂದ್ರೆ ಆಕೆಯನ್ನ ಆ ಒಂದು ಪೊಲೀಸ್ ಜೀಪ್ನಿಂದ ಕೆಳಗಡೆ ಇಳಿಸೋದಕ್ಕೂ ಕೂಡ ಅಷ್ಟೇ ಹರಸಾಹಸನ್ನು ಪಟ್ಟರು. ಸುಮಾರು 40 ನಿಮಿಷಗಳ ಕಾಲ ಆಕೆಯನ್ನ ಗೋಗೆರಿತಾರೆ. ಆಕೆಯನ್ನ ಟಚ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮಹಿಳಾ ಸಿಬ್ಬಂದಿಯವರ ಜೊತೆ ಕೂಡ ಅಷ್ಟೇ ಆಕೆ ಡೋಂಟ್ ಟಚ್ ಮೀ ಅಂತಾನು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಆಕೆ ಏನೇ ಪ್ರಶ್ನೆಗಳನ್ನು ಕೂಡ ಅಷ್ಟೇ ಪೊಲೀಸರು ಕೇಳಿದ್ರು ಕೂಡ ಅಷ್ಟೇ ನೀವು ನನಗೆ ಈ ಪ್ರಶ್ನೆಗಳನ್ನು ಏನಕ್ಕೆ ಕೇಳ್ತಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಕೆ ಉತ್ತರವನ್ನು ಕೊಡ್ತಾ ಇದ್ದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಇದೇ ಒಂದು HSR ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ತಾಯಿ ಮಗಳ ಇಬ್ಬರನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿರಿಸಿ ಈಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇರುವಂತದ್ದು. ಮಡಿವಾಳ ACP ಕೂಡ ಈಗಾಗಲೇ ಸ್ಟೇಷನ್ಗೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಕೃತಿ ಏನಿದ್ದಾಳೆ ಈಕೆ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಕ್ರೈಮ್ ಸೀನ್ ನಡೆದಂತಹ ಪ್ಲೇಸ್ ನಲ್ಲಿ ಇರುವಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ ಗಳನ್ನ FSL ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಅದೆಲ್ಲವನ್ನೂ ಕೂಡ ಅಷ್ಟೇ ಅವರು ತಗೊಂಡಿದ್ರು. ಇವತ್ತು ಆರೋಪಿಗಳ ಜೊತೆ ಅದನ್ನ ಮ್ಯಾಚ್ ಮಾಡಬೇಕು ಅಂತಹ ವೇಳೆಯಲ್ಲಿ ಅವರ ಒಂದು ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಅಷ್ಟೇ ಅವಶ್ಯಕತೆ ಇರುತ್ತೆ. ಆ ನಿಟ್ಟಿನಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ತಗೊಳ್ಳೋದಕ್ಕೆ ಅಂತಾನೆ FSL ನ ಟೀಮ್ ಕೂಡ ಅಷ್ಟೇ ಇವತ್ತು HSR ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಆದ್ರೆ FSL ಟೀಮ್ ಬಂದಂತಹ ವೇಳೆಯಲ್ಲಿ ಫಿಂಗರ್ ಪ್ರಿಂಟ್ ಕೊಡೋದಕ್ಕೂ ಕೂಡ ಅಷ್ಟೇ ಕೃತಿ ನಿರಾಕರಣೆಯನ್ನ ಮಾಡ್ತಾರೆ. ಯಾಕೆ ನಾನು ಫಿಂಗರ್ ಪ್ರಿಂಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಅವ್ರ ಜೊತೆ ವಾದವನ್ನು ಕೂಡ ಮಾಡ್ತಾಳೆ. ಜೊತೆಗೆ ಈ ಒಂದು ಸಂದರ್ಭದ ಆಕೆಯನ್ನು ಮನವೊಲಿಸೋದಕ್ಕೆ ಮಹಿಳಾ ಸಿಬ್ಬಂದಿಯನ್ನು ಕೂಡ ಅಷ್ಟು ಕರೆಸ್ತಾರೆ. ಆದರೂ ಕೂಡ ಅಷ್ಟೇ ಆಕೆ ಮನವೊಲಿಸೋದಕ್ಕೆ ಮುಂದಾಗೋದಿಲ್ಲ. ಬದಲಾಗಿ ಆಕೆಯ ಸ್ನೇಹಿತರನ್ನ ಮತ್ತೆ ಕರೆಸ್ಕೊಂತಾರೆ. ಯಾಕಂದ್ರೆ ಸ್ನೇಹಿತರ ಮುಖಾಂತರವಾದರೂ ಕೂಡ ಅಷ್ಟೇ ಆಕೆಗೆ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದಷ್ಟು ಸರ್ಕಸ್ಗಳನ್ನು ಕೂಡ ಅಷ್ಟು ಮಾಡೋಕೆ ಮುಂದಾಗ್ತಾರೆ. ಕೊನೆಯದಾಗಿ ಸ್ನೇಹಿತರನ್ನು ಕೂಡ ಬಿಟ್ಟಿದ್ದಾರೆ. ಸ್ನೇಹಿತರು ಕೂಡ ಈಗಾಗಲೇ ಆಕೆಯನ್ನು ಮನವೊಲಿಸುವಂತದ್ದಾಗಿರ್ಬೋದು ಅಥವಾ ಇನ್ನು ಸಮಾಧಾನ ಪಡುವಂತದ್ದಾಗಿರ್ಬೋದು ಅಥವಾ ಆಕೆಗೆ ಧೈರ್ಯ ಹೇಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಸದ್ಯಕ್ಕೆ ಸ್ನೇಹಿತರ ಮೂಲಕವಾಗಿ ಕೂಡ ಆಗ್ತಾ ಇರುವಂತದ್ದು. ಕೊನೆಗೂ ನಿನ್ನೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ಅಬ್ನಾರ್ಮಲ್ ಆಗಿದ್ರು. ಸೊ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ರು. ಈಗ ವಿಚಾರಣೆಯ ಸಂದರ್ಭದಲ್ಲಿ ನಾರ್ಮಲ್ ಆಗಿದಾರಾ? ಈ ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾರಾ ಅಥವಾ ಮಗಳ ರೀತಿಯಲ್ಲೇ ಅವರು ಕೂಡ ಕಿರಿಕ್ ಮಾಡ್ತಾ ಇದ್ದಾರಾ? ಹೇಗೆ?
ಚೈತ್ರ, ಸದ್ಯಕ್ಕೆ ಪೊಲೀಸರ ಮಾಹಿತಿಯ ಪ್ರಕಾರವಾಗಿ ಪಲ್ಲವಿ ಪೊಲೀಸರ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಜೊತೆಗೆ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅಷ್ಟೇ ಆಕೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗಿರುವಂತದ್ದು ಒಂದು ಸಂಶಯ ಏನು ಅಂತಂದ್ರೆ, ಇಷ್ಟೊಂದು ಭೀಕರವಾಗಿ ತನ್ನ ಪತಿಯನ್ನ ಕೊಲೆ ಮಾಡುವಂತಹದ್ದಾದ್ರೂ ಏನಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಜೊತೆಗೆ ಕೇವಲ ಆಸ್ತಿಯ ವಿಚಾರಕ್ಕಷ್ಟೇ ಇವರಿಬ್ಬರ ನಡುವೆ ಗಲಾಟೆ ಆಗ್ತಿತ್ತ ಮತ್ತು ವೈಯಕ್ತಿಕವಾಗಿ ಬೇರೆ ರೀತಿಯಾದಂತಹ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಏನಾದರೂ ಇತ್ತ ಮತ್ತು ಆ ಒಂದು ವಿಚಾರಕ್ಕೆ ಏನಾದರೂ ಗಲಾಟೆಗಳು ನಡೀತಾ ಇತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿರುವಂತದ್ದು. ಆದ್ರೆ ಸದ್ಯಕ್ಕೆ ಪಲ್ಲವಿ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳಿಗೆ ಮತ್ತು ಯಾಕೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ಪದೇ ಪದೇ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು ಮತ್ತೆ ಏನಕ್ಕೆ ನಿನ್ನೆ ಕೂಡ ಅಷ್ಟೇ ಗಲಾಟೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಕೊಡ್ತಾ ಇದ್ದಾರೆ. ತಾಯಿ ಏನೋ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಾರೆ, ಆದ್ರೆ ಮಗಳು ಕೃತಿ ಮಾತ್ರ ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಚೈತ್ರ. ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಮ್ಮೆ ನಿಮ್ಮನ್ನ ಮಾತನಾಡ